ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಚಾಕ್ಲೇಟ್ ಕೇಕ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರವೆಯಿಂದ ರುಚಿಯಾದ ಚಾಕ್ಲೇಟ್ ಕೇಕ್ನ ತಯಾರಿಸಿ ತಿಂದರೆ ಈ ರುಚಿನ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ತುಂಬನೇ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಕೇಕ್ ರೆಸಿಪಿ. ಸೊ ನ್ಯೂ ಇಯರ್ ಬರ್ತಾ ಇದೆ, ಖಂಡಿತವಾಗ್ಲೂ ನ್ಯೂ ಇಯರ್ಗೆ ಅಥವಾ ಬರ್ತಡೇ ಮನೆಯಲ್ಲಿ ಮಾಡ್ಕೊಳ್ತೀರಾ ಸಿಂಪಲ್ ಆಗಿ ಎಂದಾಗ ನೀವು ದಿಢೀರಾಗಿ ತಯಾರಿಸ್ಕೊಳ್ಳುವಂತಹ ರುಚಿಯಾದ ಒಂದು ಕೇಕ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಒಂದ್ಸಲ ಈ ಒಂದು ವಿಧಾನದಲ್ಲಿ ಕೇಕನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ರವೆಯನ್ನು ತಗೊಳ್ತಾ ಇದ್ದೀನಿ. ಸೊ ರವೆ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ, ಆ ರವೆಯನ್ನು ನಾನು ತಗೊಂಡಿರೋದು, ಸ್ವಲ್ಪ ದಪ್ಪ ಇರುತ್ತಲ್ಲ ಆ ರವೆ. ಅದಾದ ನಂತರ ಒಂದು 3/4 ಕಪ್ ಆಗುವಷ್ಟು ಸಕ್ಕರೆ ಬೇಕಿದ್ರೆ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. ಟೇಸ್ಟಿಗೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ಈಗ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಅಥವಾ ನಿಮಗೆ ವನಸ್ಪತಿ ಬೇಕು ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಹಾಲನ್ನು ಸೇರಿಸ್ಕೊಳ್ಳೋಣ. ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಹಾಲು ಬೇಕಾಗುತ್ತೆ. ಸೊ ಈಗ ನಾನು ರುಬ್ಬೋದಕ್ಕೆ ನೋಡಿಕೊಂಡು ಹಾಲನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಅರ್ಧ ಹಾಲು ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮತ್ತೆ ರುಬ್ಕೊಂಡಿದ್ದೀನಿ. ಟೋಟಲಾಗಿ 1 ಕಪ್ ನಮಗೆ ಹಾಲು ಬೇಕಾಗುತ್ತೆ. 1 ಕಪ್ ರವೆ, 3/4 ಕಪ್ ಸಕ್ಕರೆ, ಹಾಗೆ 1/4 ಕಪ್ ಆಗುವಷ್ಟು ಎಣ್ಣೆ ಮತ್ತು 1 ಕಪ್ ಹಾಲು, ಇಷ್ಟು ನಮಗೆ ಬೇಕಾಗಿರೋವಂಥದ್ದು. ಸೊ ಈಗ ರುಬ್ಬಿರುವಂತಹ ಮಿಶ್ರಣ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಸೊ ಇವಾಗ ಈಗ ಏನು ರುಬ್ಬಿರುವಂಥ ಮಿಶ್ರಣ ಇದೆಯೋ ಸೊ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ನಾವು ಕೋಕೋ ಪೌಡರ್ನ ಸೇರಿಸ್ಕೊಳ್ಬೇಕಾಗತ್ತೆ. ಚಾಕ್ಲೇಟ್ ಪೌಡರ್ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಚಾಕ್ಲೇಟ್ ಪೌಡರ್ ಅಥವಾ ಕೋಕೋ ಪೌಡರ್. ಓಕೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಕಪ್ಪಿನ ಅಳತೆಯಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ಎಲ್ಲ ಮೆಜರ್ಮೆಂಟನ್ನು ಒಂದು ಲೋಟ ಅಥವಾ ಒಂದು ಬೌಲು ನಿಮಗೆ ಯಾವ್ದು ಆಗುತ್ತಲ್ಲ, ಆ ಮನೆಯಲ್ಲಿ ಯಾವುದಿರುತ್ತಲ್ವ, ಸೊ ಅದನ್ನು ಉಪಯೋಗಿಸಿ ನೀವು ಅದನ್ನು ಮೆಜರ್ಮೆಂಟಿಗೆ ತಗೊಳ್ಳಿ. ನಂತರ ಇಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಅಥವಾ 1 ಸ್ಪೂನ್ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಇಲ್ಲಿ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರಿಗೋಸ್ಕರ. ಇದ್ದರೆ ಮನೆಯಲ್ಲಿ ಇದನ್ನು ಉಪಯೋಗಿಸಿ, ಇಲ್ಲ ಅಂತಂದರೆ ಖಂಡಿತ ನೀವು ವೆನಿಲಾ ಎಸೆನ್ಸ್ನ ಸ್ಕಿಪ್ ಮಾಡ್ಬೋದು. ಓಕೆ, ಸೊ ನೋಡ್ಕೋಬೋದು. ಕಾಫಿ ಪುಡಿ ನಾನು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಬೇಕಿಂಗ್ ಪೌಡರ್ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾವು ಹಾಲನ್ನು ಸೇರಿಸ್ಕೊಳ್ಳೋಣ, ಏಕೆಂದರೆ ಈಗ ಬೇಕಿಂಗ್ ಪೌಡರ್ ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ನಿಮಗೆ ಗಟ್ಟಿ ಆಗಿದ್ದರೆ, ತೆಳ್ಳಗಿದ್ರೆ ಹಾಲೇನು ಬೇಕಾಗೋದಿಲ್ಲ, ಅದೇ ಸಾಕಾಗುತ್ತೆ. ಈಗ ಮಿಕ್ಸ್ ಮಾಡಬೇಕಾದ್ರೆ ನಾನು ಮಿಕ್ಸ್ ಮಾಡ್ತಿರೋವಂಥ ವಿಧಾನವನ್ನು ನೀವು ಗಮನಿಸಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಕೇಕ್ ಮಾಡಬೇಕಾದ್ರೆ ನೀವು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನಾವು ದೋಸೆ ಸರಿಗೆ ಹೆಂಗೆ ಮೊಸರಿಗೆ ನಾವು ಹೆಂಗೆ ಕಲಿಸ್ಕೊಳ್ತೀವಿ ನೀರು ಹಾಕಿ, ಆ ರೀತಿ ಮಾಡ್ಕೋಬಾರ್ದು. ಅಥವಾ ದೋಸೆ ಸರಿ ಕಲಿಸ್ಬೇಕಾದ್ರೆ ಹೇಗೆ ಕಲಿಸ್ತೀವೋ ಆ ರೀತಿ ಅಲ್ಲ, ಕೇಕಿಗೆ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕು. ಸೊ ನಾವು ಗರಗರನೇ ಅದನ್ನು ತಿರುಗಿಸಿರೆ ಅದು ನೀಟಾಗಿ ಉಬ್ಬಿ ಬರೋದಿಲ್ಲ ಕೇಕು. ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರಬೇಕು. ತೀರಾ ಗಟ್ಟಿ ಇರಬಾರ್ದು, ಹಾಗೆ ತೀರಾ ತೆಳ್ಳು ಕೂಡ ಇರಬಾರ್ದು. ತೀರಾ ಗಟ್ಟಿ ಆದರೆ ಏನಾಗುತ್ತೆ ಅಂದರೆ ಉಬ್ಬಿ ಚೆನ್ನಾಗಿ ಬರೋದಿಲ್ಲ. ತೀರಾ ತೆಳ್ಳಗಾದರೂ ನೀಟಾಗಿ ಉಬ್ಬಿ ಬರೋಲ್ಲ. ಓಕೆ, ಸೊ ಇಲ್ಲಿ ಒಂದು ಕೇಕ್ ಮೌಲ್ಡ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ತುಪ್ಪ, ಎಣ್ಣೆ ಯಾವುದು ಬೇಕಿದ್ರೂ ಮಾಡ್ಕೊಬೋದು. ಅದಾದ ನಂತರ ಇದಕ್ಕೆ ಒಂದು ಬಟರ್ ಪೇಪರನ್ನು ನಾವು ಇಟ್ಕೋಬೇಕಾಗತ್ತೆ. ಇದರಲ್ಲಿ ಬಟರ್ ಪೇಪರ್ ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್. ಇಲ್ಲ ಅನ್ನೋದಾದರೆ ನೀವು ಏನು ಮಾಡಿ ಗೊತ್ತಾ, ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಅಲ್ಲಾಡಿಸಿ ಒಂದು ಲೇಯರ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಅದ್ರ ಮೇಲೆ ನೀವು ಹಾಕ್ಕೊಂಡ್ರೆ ಅದು ಖಂಡಿತ ಕೇಕು ಇದಕ್ಕೆ ಕೇಕ್ ಮೌಲ್ಡಿಗೆ ಕಚ್ಕೊಡೋದಿಲ್ಲ. ಓಕೆ, ಸೊ ಈಗ ಕೇಕ್ಗೆ ನೋಡಿ, ಕೇಕ್ ಮೌಲ್ಡಿಗೆ ಒಂದು ಬಟರ್ ಪೇಪರ್ನ ಹಾಕಿ ಅದಕ್ಕೆ ಸ್ವಲ್ಪ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ನಾವು ಈ ಒಂದು ಕೇಕ್ ಮೌಲ್ಡ್ಗೆ
ಹಾಕ್ಕೊಳ್ಳೋಣ. ಹಾಕಿದ ನಂತರ ಈ ರೀತಿ ಟ್ಯಾಪ್ ಮಾಡಿ, ಯಾಕೆಂದರೆ ಒಳಗೆ ಸ್ವಲ್ಪ ಬಬಲ್ಸ್ ಬಂದಿರುತ್ತೆ ಒಳಗಡೆ, ಅದು ಬಬಲ್ಸ್ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು. ಈ ಸೂಜಿ ಚಾಕ್ಲೇಟ್ ಕೇಕನ್ನು ಒಂದು ಸಲ ತಯಾರಿಸಿ, ನ್ಯೂ ಇಯರ್ಗೆ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕೆಲವೊಬ್ಬರಿಗೆ ಕೇಕನ್ನು ಆಚೆಯಿಂದ ತಂದು ತಿನ್ನೋದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ಮನೆಯಲ್ಲಿಯೇ ನೀವು ಇಷ್ಟು ಈಸಿಯಾಗಿ ಕೇಕನ್ನು ಮಾಡ್ಕೋಬೋದು. ಈಗ ನೋಡಿ, ಒಂದು ಹಳೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಬಿಸಿ ಆದ ನಂತರ ಒಂದು ಸ್ಟ್ಯಾಂಡನ್ನು ಇಟ್ಟು ಖಾಲಿ ಕುಕ್ಕರ್ಗೆ ನಾನು ಮಾಡ್ತಾ ಇರೋದು. ಸೊ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ವಿಷಲ್ ಇರಬಾರ್ದು, ಹಾಗೆ ಅದಕ್ಕೆ ಹಾಕುವಂಥ ರಬ್ಬರ್ ಕೂಡ ಇರಬಾರ್ದು. ಕುಕ್ಕರ್ ರಬ್ಬರು ವಿಷಲ್ ಎರಡನ್ನೂ ತೆಗೆದು ಮುಚ್ಚಿ ಸುಮಾರು ಒಂದು 30 ನಿಮಿಷ ಫುಲ್ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ, 30 ನಿಮಿಷಗಳ ಕಾಲ. ಸೊ ಒಂದು 20 ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡಿ, ಆಗಿದೆ ಅಂದರೆ ತೆಗೀರಿ. ಅಕಸ್ಮಾತ್ ನೋಡಿ, ಒಂದು ಟೂತ್ ಸ್ಟಿಕ್ಕನ್ನು ನಾನು ಇಟ್ಕೊಂಡು ಅದರಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಅಂಟ್ಕೊಳ್ತಾ ಇಲ್ಲ, ನೀಟಾಗಿ ಕ್ಲಿಯರಾಗಿ ಬರ್ತಾ ಇದೆ, ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ನೋಡ್ಬೋದು ನೀವು, ಈ ರೀತಿಯಾಗಿ ಆಗಿದೆ. ಇದು ಕೇಕು ರೆಡಿಯಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ 30 ನಿಮಿಷ ಅಷ್ಟೇ ನೀವು ಸ್ಟವಲ್ಲಿ ಇದನ್ನು ಇಟ್ಟು ಬೇಯಿಸ್ಕೊಳ್ಳಿ, ಸಾಕು. ಅದಾದ ನಂತರ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ ನಂತರ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಇದನ್ನು ನೋಡಿ, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಒಂದು ಕೇಕನ್ನು ಖಂಡಿತ ನೀವು ಕೂಡ ಮನೇಲಿ ತಯಾರಿಸಿ, ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ತಪ್ಪದೆ ತಿಳಿಸಿ ನನಗೆ. ಹಾಗೆ ನೀವು ಯಾವ ಊರಿಂದ ನನ್ನ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂತಂದರೆ ಎಲ್ಲೆಲ್ಲಿ ನನ್ನ ಒಂದು ಚಾನಲ್ಲು ನೀವೆಲ್ಲ ನೋಡ್ತಾ ಇದ್ದೀರಾ ಅನ್ನೋದು ನನಗೂ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದಾದ ನಂತರ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಹಾಕಿರುವಂಥ ಬಟರ್ ಪೇಪರ್ ಇದೆಯಲ್ಲ, ಅದನ್ನು ತೆಗೆದು ಬಿಡೋಣ. ತೆಗೆದಾದ ನಂತರ ನಿಮಗೆ ಯಾವ ಶೇಪಲ್ಲಿ ಕೇಕು ಕಟ್ ಮಾಡ್ಕೋಬೇಕು, ಅಥವಾ ಇದಕ್ಕೆ ನೀವು ಬೇಕು ಅಂದರೆ ಚಾಕ್ಲೇಟನ್ನು ಕರಗಿಸಿ, ಡಾರ್ಕ್ ಚಾಕ್ಲೇಟನ್ನು ಕರಗಿಸಿ ಮೇಲ್ಗಡೆ ಹಾಕಿ, ನೀವು ಬೇಕು ಅಂತಂದರೆ ಬರ್ತ್ಡೇಗೆ ಅಥವಾ ನ್ಯೂ ಇಯರ್ಗೆ ಮಾಡ್ಕೊಳ್ತೀವಿ ಅಂದರೆ ಆ ರೀತಿಯಾಗಿ ಕೂಡ ನೀವು ಹಾಕ್ಕೊಳ್ಬೋದು. ಆಮೇಲೆ ಕಟ್ ಮಾಡೋದಕ್ಕೆ ಒಂದು ಸ್ಟೈಲಿಶಾಗಿ ನೀವು ಡೆಕೋರೇಷನ್ನ ಮಾಡ್ಕೊಳ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿರುವಂತಹ ರವೆಯಿಂದ ರುಚಿಯಾದ ಚಾಕ್ಲೇಟ್ ಕೇಕ್, 1 ಕಪ್ ರವೆಯನ್ನು ಉಪಯೋಗಿಸಿ ಮಾಡಿರುವಂತಹ ಚಾಕ್ಲೇಟ್ ಕೇಕ್ನ ತಯಾರಿಸಿ ತಿಂದರೆ ಈ ರುಚಿನ ನೀವು ಮರೆಯೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ರುಚಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಚಾಕ್ಲೇಟ್ ಕೇಕ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ತಯಾರಿಸಿ ಟೇಸ್ಟ್ ಕೂಡ ಹೇಗಿತ್ತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.